ಈ ಅವಕಾಡೋ ಮೆಕ್ಸಿಕನ್ ಆಶ್ ಅವಕಾಡೋ ಗಿಡ ತಗೊಂಡು ಸೊ ಈ ವರ್ಷದಿಂದ ನಾನು ವಿಯನ್ ಅವಕಾಡೋ ನರ್ಸರಿಯಿಂದ 45 ಗಿಡ ತಗೋಗಿದ್ದೆ. ಸೊ ಇದು ಕರೆಕ್ಟಾಗಿ 2 ವರ್ಷ 1 ತಿಂಗಳಾಗಿದೆ. ಸೊ ಕಾಯಿ ನೋಡ್ಬೋದು ಯಾವ ರೇಂಜಿಗೆ ಬಂದಿದೆ ಅಂತ. ಒಳ್ಳೆ ಚೆನ್ನಾಗಿ ಕಾಯಿ ಬಿಟ್ಟಿದೆ. ಇದು ಕಾಯಿ ಬಿಡೋದ್ರ ಜೊತೆಗೆ ಚೆನ್ನಾಗಿ ಚಿಗುರುತ್ತೆ ನೋಡಿ. ಕ್ಲಿಯರ್ ತರ ಎಲ್ಲರೂ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ಅಲ್ಲಿ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ. ಬಟ್ ನಾನು ದುಡ್ಡಿಗೋಸ್ಕರ ಮಾಡಿಲ್ಲ ಮೈನ್. ಅಂಡ್ ಅದೇ ಕನಿಷ್ಠ ಪಕ್ಷ ಅಂದ್ರೆ ನನಗೆ 100ರಿಂದ 150 200 ಎಷ್ಟಾದ್ರೂ ಸಿಕ್ಲಿ. ಸೊ ಎಷ್ಟು ಸಿಕ್ಕಿದ್ರು ಕೂಡ ಖುಷಿನೇ ನನಗೆ. ನಾನು ಹಾಕಿದ ಬಂಡವಾಳ ನಾನು ಒಂದೇ ಇದರಲ್ಲೇ ತಕೊಂಡ್ಬಿಟ್ಟು ಒಂದೇ ಕ್ರಾಪಲ್ ತಗೊಂಡ್ಬಿಡ್ತೀನಿ. ಇದು ಹೆಚ್ಚು ಕಮ್ಮಿ ಅಂದ್ರು 30ರಿಂದ 40 ಕಾಯಿ ಬಿಟ್ಟಿದ್ದಾವೆ. ಅದು ಫಸ್ಟ್ ಟೈಮೇ ಬಿಟ್ಟಿರೋದು. ಸೊ ನಂಗೆ ಖುಷಿ ಏನು ಅಂತಂದ್ರೆ ಅದೇ 2 ವರ್ಷಕ್ಕೆ ಚೆನ್ನಾಗಿ ಬಂದಿದೆ. ನಾನು ವೀಕ್ಲಿ 2 ಡೇಸ್ ನೀರು ಕೊಡ್ತಿದ್ದೆ. ಐಟಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು. ಇನ್ಫೋಸಿಸ್ ಬೇಕಷ್ಟೇ. ತೆಂಗಿನ ಸಸಿ ಮಧ್ಯದಲ್ಲಿ 25 ಅಡಿ ಜಾಗ ಇರುತ್ತೆ. ಅದ್ರ ಮಧ್ಯದಲ್ಲಿ ನೀವು ಒಂದು ಹಾಕೊಬಹುದು. ಹಂಗೆ ಇಯರ್ ಅಲ್ಲಿ ನಾನು ಅಕಸ್ಮಾತ್ ಇದನ್ನ 100-150 ರೂಪಾಯಿ ಮಾಡ್ಕೊಂಡ್ರೆ ನಾನು ಇನ್ವೆಸ್ಟ್ಮೆಂಟ್ ನ ತಗೊಂಡ್ಬಿಡ್ತೀನಿ ನಾನು. ಸೊ ನಾನು ಇದಕ್ಕೆ ಮೇನ್ ಈ ತರ ಟ್ರಿಪ್ ಮಾಡಿದ್ದೀನಿ. ಇದು ನಾನು ಮಾಡಿದ್ರೆ ಜಸ್ಟ್ ಒಂದೇ ಕಡೆ ಹೋಗುತ್ತೆ ನೀರು. ಸೊ ಇದು ಹೆಚ್ಚು ಕಮ್ಮಿ ಒಂದು 10 ನಿಮಿಷ ಕೊಟ್ಟರೆ ಸಾಕು. ಇಡೀ ಸುತ್ತ ಎಷ್ಟಿದೆ ಅದೆಲ್ಲ ನೆನ್ಕೊಂಡ್ಬಿಡುತ್ತೆ. ಫಿಂಗರ್ ಗಿಡ ಅಂತ ಕೊಟ್ಟಿದ್ರು. ಸೊ ಕಾಯಿ ಬಿಟ್ಟಿದೆ ಈ ಸತಿ. ಇದು ನೋಡಕ್ಕೆ ಇಂಡಿಯನ್ ತರನೇ ಕಾಣುತ್ತೆ, ಬಟ್ ದಿಸ್ ಇಸ್ ನಾಟ್ ಇಂಡಿಯನ್. ಇದು ಬ್ಲಾಕ್ ಸಾಯಿಲ್ ನೋಡಿ, ಇಲ್ಲೇ ನೋಡ್ಬೋದು. ಇದನ್ನ ನೀವು ಎಷ್ಟೇ ಬಗ್ಗಿದ್ರು ಕೂಡ ಬ್ಲಾಕ್ ಕಪ್ಪನೇ ಸಿಗೋದು. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು. ಎಲ್ರಿಗೂ ನಮಸ್ಕಾರ. ನಾನು ಹಾಸನದವನು. ಸೊ 2 ವರ್ಷ ಆಯ್ತು ನಾನು ಈ ಅವಕಾಡೋ ಮೆಕ್ಸಿಕನ್ ಆಶ್ ಅವಕಾಡೋ ಗಿಡ ತಗೊಂಡು. ಸೊ ಇದನ್ನ ತಗೊಂಡಿದ್ದು ನಾನು ವಿಯನ್ ನರ್ಸರಿ ಅಂತ. ಅವರು ಕೊಪ್ಪಳು ಜಾಗದಲ್ಲಿ ಅವರು ನರ್ಸರಿ ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ನಾನು 2 ವರ್ಷದಿಂದ ಈ ಅವಕಾಡೋ ನರ್ಸರಿ ತಗೊಬಂದಿದ್ದೆ. ನೋಡ್ಬೋದು ಕರೆಕ್ಟಾಗಿ ಈ ತಿಂಗಳಿಗೆ 2 ವರ್ಷ 1 ತಿಂಗಳಾಗಿದೆ. ಸೊ ಕಾಯಿಗಳು ನೋಡ್ಬೋದು ಇಲ್ಲಿ ನೋಡಿ. ಒಂದು ಗಿಡದಲ್ಲಿ ಹೆಚ್ಚು ಕಮ್ಮಿ ಅಂದರು 30ರಿಂದ 40 ಕಾಯಿ ಬಿಟ್ಟಿದ್ದಾವೆ. ಅದು ಫಸ್ಟ್ ಟೈಮೇ ಬಿಟ್ಟಿರೋದು. ಸೊ ಚೆನ್ನಾಗಿ ಬಂದಿದ್ದಾವೆ ಗಿಡಗಳು. ಇದು ನಾನು 45 ಗಿಡ ಹಾಕಿದ್ದೀನಿ ಟೋಟಲ್. ಕಾಯಿಗಳು ನೋಡಿ ಯಾವ ಸೈಜಲ್ಲಿದೆ ಅಂತ. ಸೊ ಇದು ಇನ್ನೂ ಅರ್ಧ ಡಬಲ್ ಸೈಜ್ ಆಗುತ್ತೆ ನೋಡಿ. ಇಲ್ಲಿ ಕಾಯಿಗಳು ಗಿಡನೂ ಅಷ್ಟೇ ಚೆನ್ನಾಗಿ ಇಟ್ಟಿದೆ ಸರ್ ಗಿಡ. ಇದು ಗಿಡ ಒಂದು 6 ಅಡಿ, ಒಂದು 7 ಅಡಿ ಅಷ್ಟೇ. 7ರಿಂದ 8 ಅಡಿಗೆ ನೋಡಿ ಎಷ್ಟು ಕಾಯಿ ಇರ್ಬೋದು ಇದರಲ್ಲಿ. ಸುಮಾರು ಬಂದಿದೆ. ಹೆಚ್ಚು ಕಮ್ಮಿ ಅಂದ್ರೆ ನನ್ನ ಪ್ರಕಾರ ಒಂದು 25ರಿಂದ 30 ಕಾಯಿ ಬಿಟ್ಟಿದ್ದಾವೆ. ಹೇಗೆ ಅನಿಸ್ತಾ ಇದೆ ಸರ್ ಈಗ ಕಾಯಿ ಬಂದಿದೆ? ಚೆನ್ನಾಗಿದೆ. ಅದು ಮೇನ್ ಮಾರ್ಕೆಟಿಂಗ್ ಅಲ್ಲ ಮೇನ್. ಸೊ ಗಿಡ ಹೆಂಗ್ ಬೆಳಿತೀವಿ, ಫಸ್ಟ್ಲಿ ಹೆಂಗ್ ಕೊಡುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಂಗೆ ಖುಷಿ ಏನು ಅಂತಂದ್ರೆ ಅದೇ 2 ವರ್ಷಕ್ಕೆ ಚೆನ್ನಾಗಿ ಬಂದಿದೆ. ನಾನು ವೀಕ್ಲಿ 2 ಡೇಸ್ ನೀರು ಕೊಡ್ತಿದ್ದೆ. ವೀಕ್ಲಿ 2 ಡೇಸ್ ನೀರು ಕೊಡ್ತೀನಿ. ಆಕ್ಚುಲಿ ನೀವು ಏನು ವರ್ಕ್ ಮಾಡೋದು? ನಾನು ಐಟಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು, ಇನ್ಫೋಸಿಸ್ ಅಲ್ಲಿ ಇರೋದು. ಸೊ ಅದು ಕೃಷಿ ಮೇಲೆ ಹೇಗೆ ನಿಮ್ಗೆ ಆಸಕ್ತಿ ಬಂತು ಸರ್? ಅಂದ್ರೆ ಅಪ್ಪ ಮಾಡೋರು, ಅಪ್ಪ ಎಲ್ಲ ಅದನ್ನೇ ಮಾಡ್ತಿದ್ರು. ಹಂಗಾಗಿ ನಾನು ವರ್ಕ್ ಮಾಡ್ಕೊಂಡು ವೀಕ್ಲಿ 1 ಡೇ ಬಂದ್ಬಿಟ್ಟು ಜಸ್ಟ್ ನೀರು ಹಾಯಿಸ್ಕೊಂಡು ಈಗ